ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿನ್ನೆ ಈ ವರ್ಕ್ಗೆ ಈ ಬ್ಲೌಸ್ಗೆ ನಾನು ಡಿಸೈನ್ ಮಾಡಿದ್ದೆ. ಇವು ಮೊದಲೇ ಮಾಡಿರುವಂತಹ ಬ್ಲೌಸ್ ಡಿಸೈನ್ಸ್ಗಳಿವು. ನಾನು ಇವನ್ನ ಶಾರ್ಟ್ಸ್ ವಿಡಿಯೋಗೆ ಅಪ್ಲೋಡ್ ಮಾಡೋಕ್ಕೆ ಅಂತ ನಾನು ಈ ಡಿಸೈನ್ಸ್ಗಳನ್ನು ಹಾಕ್ತಾಯಿದ್ದೆ. ನೋಡಿ, ಈ ಸೀರೆ ಕಲರು ಇದು ಒಂಥರ ಪಿಂಕ್ ಕಲರಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು ಈ ಡಿಸೈನು. ಅದಕ್ಕೆ ನಾನು ಇದು ಬ್ಯಾಕ್ ಮತ್ತು ಫ್ರಂಟ್ ಡಿಸೈನ್ಸ್ಗಳನ್ನು ಹಾಕಿದ್ದೆ. ಇನ್ನು ನಾನು ಸ್ಲೀವ್ಸ್ ಡಿಸೈನ್ಸು ನಿಮಗೆ ತೋರಿಸಿಲ್ಲ, ಅದನ್ನು ಸಹ ನಾನು ಹಾಕ್ತೀನಿ. ಈ ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಬೆಳಗ್ಗೆ ಎದ್ದ ತಕ್ಷಣ ನಾನು ರಂಗೋಲಿಯನ್ನು ಹಾಕಿದ್ದೆ. ಈಗ ನಾನು ಅರ್ಲಿ ಮಾರ್ನಿಂಗು ಬೇಗನೆ ಹೇಳ್ತಾ ಇದ್ದೀನಿ. ಮನೆಯೆಲ್ಲ ಕೆಲಸ ಮಾಡ್ಕೊಂಡು ವರ್ಕ್ ಹಾಕೋ ತುಂಬ ಬಂದಿರೋದ್ರಿಂದ 4:30ಕ್ಕೆ ಬೆಳಗ್ಗೆ ಎದ್ದುಬಿಡ್ತೀನಿ. ಆವಾಗಾದರೆ ಸ್ವಲ್ಪ ಲೇಟಾಗಿ ಹೇಳ್ತಾ ಇದ್ವಿ, 6, 6:30, 5:30 ಈ ಥರ. ಆದರೆ ಈಗ ನಾನು 4:30ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಜಿಮ್ಮಿ ಹೇಗೆ ಹೊರಗಡೆ ಕುಳಿತುಕೊಂಡಿದೆ. ನಾನು ಈ ಸೀರೆ ಉಟ್ಕೊಂಡು ವಿಡಿಯೋ ಮಾಡುವಾಗ ತೆಗೆದಿರುವಂತಹ ಕ್ಲಿಪ್ಪಿಂಗ್ಸ್ಗಳು ನಮ್ಮ ತಮ್ಮನ ಮದುವೆಗೆ ನಾನು ಹಾಕಿಕೊಂಡಿರುವ ಡಿಸೈನ್ಸ್ಗಳಿವೆ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ವಿಡಿಯೋ ಮಾಡಬೇಕು ಅಂತ ಅನಿಸಿದಾಗ ಈ ಥರ ನಾನು ವಿಡಿಯೋನ ಮಾಡ್ತಾಯಿರ್ತೀನಿ. ವಾಯ್ಸನ್ನು ಈ ರೆಕಾರ್ಡಿಂಗಲ್ಲಿ ಕೊಟ್ಟಿದ್ದೀನಿ ನೋಡಿರಿ. ಇವು ನಮ್ಮ ತಮ್ಮನ ಮದುವೆಗೆ ಹಾಕಿಕೊಂಡಿರುವಂತಹ ಬ್ಲೌಸ್ ಡಿಸೈನ್ಸ್ಗಳು. ಇದು ನೋಡಿ, ಕಟ್ ವರ್ಕಲ್ಲಿ ಬಂದಿರುವಂತಹ ಡಿಸೈನ್ಸ್ ಇದು. ಈ ಹೊಸ ಡಿಸೈನನ್ನು ತೊಗೊಂಡು ನಾನು ನನ್ನ ಬ್ಲೌಸ್ಗೆ ವರ್ಕ್ ಹಾಕ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸೇಮ್ ಮಗ್ಗಮ್ ವರ್ಕ್ ಲುಕ್ಕು ಕೊಡುವಂತಹ ಡಿಸೈನ್ ಇದು. ಕಟ್ ವರ್ಕ್ ಬಂದು ನೋಡಿ, ಎಲ್ಲರೂ ಮಗ್ಗಮ್ ವರ್ಕ ಅಂತ ಕೇಳ್ತಾಯಿದ್ರು ಮದುವೆಯಲ್ಲಿ ತುಂಬ ಜನ. ಆ ಥರ ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ನಾವು ಮದುವೆ ದಿನ ಬೆಳಗ್ಗೆ ಉಟ್ಕೊಂಡಿದ್ವಿ. ಇನ್ನೂ ಹಲವಾರು ಸೀರೆಗಳಿವೆ, ಅವುಗಳನ್ನು ನಂತರದಲ್ಲಿ ವಿಡಿಯೋದಲ್ಲಿ ತೋರಿಸ್ತೀವಿ. ಈ ಡಿಸೈನು ತುಂಬಾ ಒಂಥರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಚಿಕ್ಕ ಚಿಕ್ಕ ಬುಟೀಸ್ಗಳಿವೆ ಮತ್ತು ತೋಳಿಗೆ, ಮತ್ತು ನಾವು ಬೆನ್ನಿನ ಭಾಗದಲ್ಲಿ ಸಹ ಬುಟೀಸ್ಗಳನ್ನು ಇಟ್ಟಿದ್ವಿ. ನೋಡಿ, ಇದು ಒಂದು ಡಿಸೈನ್. ಇವು ನಮಗೆ ತುಂಬ ಇಷ್ಟವಾಗಿರುವಂತಹ ಡಿಸೈನು. ಇದು ಲೈನ್ಸ್ ಡಿಸೈನ್. ಇದು ನಾನು 10 ಇಂಚು ಉಡುವ ಬ್ಲೌಸ್ಗೆ ನಾನು ಈಗ ಸ್ವಲ್ಪ 9 ಇಂಚಸ್ ಅಷ್ಟೇ ನಾನು ಸ್ಲೀವ್ಸು ಇಟ್ಕೊಂಡಿದ್ದೆ. ಯಾಕಂದರೆ ತೆಳಗಡೆ ಸ್ಲೀವ್ಸು ಜಾಸ್ತಿ ಇದ್ದರೆ ಒಂಥರ ಇರಿಟೇಷನ್ ಆದಂಗೆ ಆಗುತ್ತೆ. ಅದಕ್ಕೆ ನಾನು 1 ಇಂಚು ಕಡಿಮೆಗೆ ಬ್ಲೌಸ್ಗೆ ಇಟ್ಕೊಂಡಿದ್ದೆ. ಇನ್ನೂ ಒಂದು ಅದು ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಆ ಡಿಸೈನು ಸಹ ತುಂಬಾ ಚೆನ್ನಾಗಿತ್ತು. ಇವೆಲ್ಲ ನನಗೆ ತುಂಬ ಇಷ್ಟವಾಗಿರುವಂತಹ ಡಿಸೈನು. ಇದಂತೂ ಹ್ಯಾಂಡ್ ವರ್ಕ್ ಥರನೇ ಕಾಣ್ತಾ ಇತ್ತು. ಈ ಥರ ನಮ್ಮ ಬ್ಲೌಸಸ್ಗಳಿವೆ. ಇನ್ನೂ ಹಲವಾರು ಬ್ಲೌಸಸ್ಗಳಿವೆ. ಇದು ಒಂದು ಸಿಂಪಲ್ ಡಿಸೈನನ್ನು ಸಹ ನಾನು ಹಾಕ್ಕೊಂಡಿದ್ದೆ. ಇವು ಅಷ್ಟು ಇನ್ನೂ ಗ್ರ್ಯಾಂಡಾಗಿರುವಂತಹ ಡಿಸೈನ್ಸು. ನಾವು ಒಟ್ಟು ಮದುವೆಗೆ ಒಂದು 7-8 ಸೀರೆಗಳಿಗೆ ವರ್ಕ್ ಹಾಕ್ಕೊಂಡಿದ್ವಿ. ನಮ್ಮ ತಂಗಿಯರು ನಮ್ಮ ಎಲ್ಲ ಅವರು ಒಂದು 6, ಒಬ್ಬರು 5 ಸೀರೆಗೆ ವರ್ಕ್ ಹಾಕ್ಸ್ಕೊಂಡಿದ್ರು. ನಾನೇ ತುಂಬ ದಿನ ಆಗಿತ್ತು ಸೀರೆ ತೊಗೊಂಡಿರಲಿಲ್ಲ. ಅದಕ್ಕೆ ನಾನು ಜಾಸ್ತಿ ಸೀರೆಗಳನ್ನು ತೊಗೊಂಡು ವರ್ಕ್ ಹಾಕ್ಕೊಂಡಿದ್ದೆ. ಎಲ್ಲರೂ ತುಂಬ ಚೆನ್ನಾಗಾಗಿವೆ ವರ್ಕ್ ಅಂತ ಹೇಳಿದರು. ಇದು ನೈಟ್ ಎಂಗೇಜ್ಮೆಂಟ್ಗೆ ನಾನು ಈ ಸೀರೆಯನ್ನೇ ಉಟ್ಟಿದ್ದೆ. ತುಂಬಾ ಲೈಟ್ ಫೋಕಸ್ ಲೈಟ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ವರ್ಕ್. ನನಗೆ ಈ ಡಿಸೈನ್ಸ್ಗಳಂದರೆ ತುಂಬ ಇಷ್ಟ. ಎಷ್ಟೇ ಹೊಸ ಡಿಸೈನ್ಸ್ ಬಂದರೂ ಸಹ ನನಗೆ ಈ ಕೆಲವೊಂದು ಡಿಸೈನ್ಸ್ಗಳು ಈಗಲೂ ಸಹ ಟ್ರೆಂಡಿಂಗ್ನಲ್ಲಿ ಇರುವಂತಹ ಡಿಸೈನ್ಸ್ಗಳಂದರೆ ಇವು ನೋಡಿ. ನಾನು ಟಾಸಲ್ಸ್ಗಳನ್ನು ಸಹ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ನನಗೆ ಟಾಸಲ್ಸ್ಗಳಂದರೆ ತುಂಬ ಇಷ್ಟ. ಈ ಟಾಸಲ್ಸ್ಗಳಂದರೆ 2 ಹಾಕಿದರೆ ಸಾಕು. ಕೆಲವೊಂದು ಟಾಸಲ್ಸ್ಗಳನ್ನು 4 ಸಾರಿ ಹಾಕಬೇಕಾಗತ್ತೆ, ತುಂಬ ಟೈಮ್ ಹಿಡಿಯುತ್ತವೆ. ಅದಕ್ಕೆ ನಾನು ಈ ಥರ ಸಿಂಪಲ್ಲಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುವಂಥ ಈ ಟಾಸಲ್ಸ್ಗಳನ್ನು ಹಾಕಿಕೊಂಡಿದ್ದೆ. ಇನ್ನೂ ಹಲವಾರು ಬ್ಲೌಸ್ಗಳಿಗೆ ವರ್ಕು ಹಾಕೋದು ಇದೆ. ನನಗೆ ಯಾಕೋ ಇದು ವಿಡಿಯೋ ಮಾಡಬೇಕನ್ನಿಸ್ತು. ಈ ಸೀರೆಗಳು ನಾವು ಅಮರ್ದೀಪ್ನಲ್ಲೇ ತೊಗೊಂಡಿದ್ದು, ನಮ್ಮ ಸಿಂಧನೂರಿನಲ್ಲಿ. ಅಷ್ಟು ರೀಸನೇಬಲ್ ಆಗಿ ಸೀರೆಗಳು ಚೆನ್ನಾಗಿರ್ತವೆ. ತುಂಬ ದೂರದಿಂದ ಬಂದು ಸೀರೆಗಳನ್ನು ತೊಗೊಂಡು ಹೋಗ್ತಾರೆ. ನೀವು ಒಂದು ಸಲ ಭೇಟಿ ಕೊಡ್ಬೋದು. ಇದು ಒಂದು ಸಿಂಪಲ್ಲಾಗಿರುವಂತಹ
ಬ್ಲೌಸ್ಗೆ ನಾನು ಸಿಂಪಲ್ಲಾಗಿಯೇ ಹಾಕ್ಕೊಂಡಿದ್ದೆ, ಯಾಕಂದರೆ ನಾನು ಮದುವೆಗೆ ಹೋಗೋ ಅರ್ಜೆಂಟ್ನಲ್ಲಿ ಅಷ್ಟು ಗ್ರ್ಯಾಂಡ್ ಡಿಸೈನ್ ಹಾಕೋಕ್ಕೆ ಆಗಲಿಲ್ಲ. ನೋಡಿ, ಇವು ಕುಚ್ಚುಗಳು ಸಹ ತುಂಬ ಚೆನ್ನಾಗಿ ಬಂದಿವೆ. ಇವು ಮುತ್ತುಗಳನ್ನೆಲ್ಲ ಪೋಣಿಸಿ ಈ ಥರ ಹಾಕಲಾಗಿತ್ತು. ಕುಚ್ಚುಗಳು ಸಹ ತುಂಬ ಚೆನ್ನಾಗಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುವಂತಹ ಕುಚ್ಚುಗಳನ್ನು ಹಾಕಿಸ್ಕೊಂಡಿದ್ವಿ. ಇವು ಸಹ ತುಂಬಾ ಚೆನ್ನಾಗಿ ಬಂದಿದ್ವು ಕುಚ್ಚುಗಳು. ಇನ್ನೂ ಹಲವಾರು ಸೀರೆಗಳಿವೆ. ಸ್ವಲ್ಪ ಫ್ರೀ ಇದ್ದಾಗ ಬಿಡು ಮಾಡಿಕೊಂಡು ನಾನು ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ನಮ್ಮ ಕಸ್ಟಮರ್ ಬ್ಲೌಸಸ್ಗಳೇ ತುಂಬ ಅರ್ಜೆಂಟಾಗಿ ಕೊಡುವಂತಹ ಬ್ಲೌಸಸ್ಗಳು ತುಂಬ ಇರೋದ್ರಿಂದ ನನಗೆ ವರ್ಕ್ ಮಾಡ್ತಾಯಿದ್ದೇನೆ. ತುಂಬ ಅರ್ಜೆಂಟಾಗಿಯೇ ಕೇಳ್ತಾ ಇದ್ದಾರೆ. ಆ ಡಿಸೈನ್ಸ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ಆಫರ್ ಇರೋದ್ರಿಂದ ನಮ್ಮ ಸಿಂಧನೂರಿನಲ್ಲಿ ತುಂಬ ಅಂದರೆ ತುಂಬ ಸೀರೆಗಳನ್ನು ನಮ್ಮ ಹೆಣ್ಮಕ್ಳು ಈಗಲೇ ತೊಗೊಂಡು ಇಟ್ಕೊಂಡ್ಬಿಡ್ತಾರೆ ಹಬ್ಬಗಳಿಗೆ ಎಲ್ಲ. ಮತ್ತು ಸ್ಮೂತಾಗಿರುವಂಥ ಸೀರೆಗಳು ಮತ್ತು ರೇಷ್ಮೆ ಸೀರೆಗಳು ಕಡಿಮೆ ದರದಲ್ಲೇ ಸಿಗ್ತವೆ. ಅದಕ್ಕೆ ಈಗ ತುಂಬ ಜನ ಆಫರ್ನಲ್ಲಿ ತೊಗೊಳ್ಳೋದೇ ಜಾಸ್ತಿ ಅಂತ ಹೇಳ್ಬೋದು. ನೋಡಿ, ಮಳೆ ಬಂದ ಕಾರಣದಿಂದ ನಮ್ಮ ಜಿಮ್ಮಿ ಹೇಗೆ ಮಲ್ಕೊಂಡ್ಬಿಟ್ಟಿದ್ದೆ, ಸೈಲೆಂಟ್ ಆಗಿಬಿಟ್ಟಿದ್ದೆ. ನಮ್ಮ ಜಿಮ್ಮಿಗೆ ಹೊಗೆ ಕಂಡ್ರೆ ಆಗೋದಿಲ್ಲ, ಮತ್ತು ಮಳೆ ಬಂದರೂ ಸಹ ಒಂದು ಮೂಲೆ ಸೇರ್ಕೊಂಡ್ಬಿಡುತ್ತೆ. ಈ ಥರ ಮಳೆನ ನಾವು ಎಂಜಾಯ್ ಮಾಡ್ತಾಯಿದ್ವಿ. ನನಗೆ ಮಳೆ ಅಂದರೆ ತುಂಬ ಇಷ್ಟ. ಮಳೆ ಬಂದಾಗ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಬಂಡೆಗಳು ಸಹ ಕ್ಲೀನ್ ಆಗ್ತಾಯಿದ್ವು. ಮಳೆ ನೋಡಿ ಚೆನ್ನಾಗಿ ನಮ್ಮ ಗಿಡಗಳೆಲ್ಲ ಹಸಿರಾಗಿ ಮಳೆ ಬಂದ ತಕ್ಷಣ ವಾತಾವರಣವೇ ಚೇಂಜ್ ಆಗಿಬಿಡುತ್ತೆ. ಒಂಥರ ಮಳೆ ಅಂದರೆ ನನಗೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಕೈ ತೋಟ ನೋಡಿ ಹೀಗೆ ಕಾಡು ಬೆಳೆದ ಹಾಗೆ ಬೆಳೆದುಬಿಟ್ಟಿದೆ. ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣ್ತಾ ಇರ್ತವೆ ನಮ್ಮ ಎಲೆಗಳು. ಮಳೆ ಬಂದು ಒಂದು 2 ದಿನಕ್ಕೆ ತುಂಬ ಒಂಥರ ಹೆಲ್ದಿ ಫುಡ್ಡು ಹೇಗೆ ನಾವು ತಗೋತೀವೋ ಹಾಗೆ ಮಳೆ ಬಂದರೆ ಗಿಡಗಳಿಗೆ ಸಂತೋಷ, ಆನಂದ ಆಗುತ್ತೆ. ನೋಡಿ, ಎಷ್ಟು ಹನಿಯಾಗಿ ಒಂದು 10ರಿಂದ 15 ನಿಮಿಷ ಮಾತ್ರ ಮಳೆ ಬಂತು ನಮ್ಮ ಸಿಂಧನೂರಿನಲ್ಲಿ. ಆದರೆ ಸ್ವಲ್ಪ ಮೋಡ ಕವಿದ ವಾತಾವರಣ ಇನ್ನೂ ಇದೆ. ನನಗೆ ಈ ಥರ ಮಳೆ ಬಂದರೆ ಮಿಷನನ್ನು ಆಫ್ ಮಾಡಿಬಿಡ್ತೀನಿ. ನೋಡಿರಿ, ಯಾಕೋ ನನಗೆ ಗುಡುಗು ಸಿಡಿಲು ಮಳೆ ಬಂದಾಗ ಹಚ್ಚಬೇಕು ಅಂದರೆ ಭಯ ಆಗುತ್ತೆ. ಯಾಕೋ ಏನೋ, ಅದಕ್ಕೆ ನಾನು ಇರಲಿ ಬಿಡಿ ಒಂದು ಸ್ವಲ್ಪ ಹೊತ್ತಲ್ವಾ ಅಂತ ಹೇಳಿ ನಾನು ಮಿಷನನ್ನು ಸ್ಟಾಪ್ ಮಾಡಿ ಒಳಗಡೆ ಬಂದೆ. ಅದು ಈ ವಿಡಿಯೋನ ನಾನು ಶಾರ್ಟ್ ವೀಡಿಯೋಸ್ಗೆ ಅಪ್ಲೋಡ್ ಮಾಡಬೇಕು ಅಂತಲೇ ಮಳೆ ವಿಡಿಯೋನ ತೊಗೊತಾ ಇದ್ದೆ. ಅಷ್ಟೇನೂ ಜೋರಾಗಿರಲಿಲ್ಲ ಮಳೆ, ಒಂದು 15ರಿಂದ 20 ನಿಮಿಷ ಅಷ್ಟೇ ಬಂತು. ತುಂಬ ಜೋರು ಮಳೆ ಇದ್ದರೆ ನಮ್ಮ ಗಿಡಗಳಿಗೆ ಇನ್ನೂ ಖುಷಿಯಾಗುತ್ತೆ. ಯಾಕಂದರೆ ನಾವು ಒಂದು 3-4 ದಿನ ಆಯಿತು ನೀರನ್ನು ಬಿಟ್ಟಿರಲಿಲ್ಲ. ಮಳೆ ಬಂದಿರೋದ್ರಿಂದ ನಮಗೂ ಸಹ ತುಂಬಾ ಖುಷಿ ಆಯಿತು. ಎಷ್ಟೇನು ನಾವು ಗಿಡಗಳಿಗೆ ನೀರು ಹಾಕಿದರೂ ಮಳೆ ಬಂದಾಗ ಗಿಡಗಳು ಪಡೋ ಖುಷಿ ಇದೆಯಲ್ಲ, ಅದು ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ನೀರು ಬಿಟ್ಟರೂ ಸಹ ಗಿಡಗಳು ಡಲ್ಲಾಗಿರ್ತವೆ. ಅದೇ ಮಳೆ ಬಂದುಬಿಟ್ಟು ಒಂದು ದಿನಕ್ಕೆ ನೋಡಿದರೆ ಎಷ್ಟು ಫ್ರೆಶ್ ಆಗಿಬಿಡ್ತವೆ ಗಿಡಗಳು ಅಂತ ಹೇಳ್ಬೋದು. ನಮ್ಮ ಮನೆಯವರು ಪಕ್ಷಿಗಳಿಗೆ ಇಟ್ಟಿರುವಂತಹ ಬಟ್ಲದಲ್ಲಿ ಸಹ ನೀರು ತುಂಬಿಕೊಂಡಿದ್ವು. ನಮ್ಮ ಗಿಡದಲ್ಲಿ ತೆಂಗಿನಕಾಯಿಗಳು ಉದುರ್ತಾನೆ ಇದ್ವು ಮಳೆಗೆ. ನಮ್ಮ ಜಿಮ್ಮಿಗೆ ಮಳೆ ಬಂದರೆ ಓಡಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಒಂದು ಮೂಲೆ ಸೇರ್ಕೊಂಡ್ಬಿಡ್ತೀವಿ.